ಬೃಹತ್ ಪೈಪ್ಲೈನ್ ಡ್ಯಾಮೇಜ್ ಆಗಿದೆ. ಗಗನದ ಎತ್ತರಕ್ಕೆ ನೀರು ಚಿಮ್ಮಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಕವಟಗಿಯಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಬಬಲೇಶ್ವರ ತುಬಚಿ ಏತ ನೀರಾವರಿ ಮುಖ್ಯ ಪೈಪ್ಲೈನ್ ಈ ರೀತಿಯಾಗಿ ಡ್ಯಾಮೇಜ್ ಆಗಿದೆ. ಪೈಪ್ ಒಡೆದಂತಹ ಪರಿಣಾಮ ರಭಸದಲ್ಲಿ ಗಗನಕ್ಕೆ ಚಿಮ್ಮಿರುವಂತದ್ದು ನೀರು. ಇನ್ನು ಸುತ್ತಲಿನ ಹೊಲ ಗದ್ದೆಗಳು ರಸ್ತೆ ಮೇಲೆ ಚಿಮ್ತಾ ಇದೆ ನೀರು. ಬೃಹತ್ ಪೈಪ್ಲೈನ್ ಡ್ಯಾಮೇಜ್ ಆಗಿದೆ. ನೀರು ಚಿಮ್ಮಿ ಹೋಗ್ತಾ ಇದೆ ಗಗನದ ಎತ್ತರಕ್ಕೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಕವಟಗಿಯಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಬಬಲೇಶ್ವರ ತುಬಚಿ ಏತ ನೀರಾವರಿಯ ಮುಖ್ಯ ಪೈಪ್ಲೈನ್ ಡ್ಯಾಮೇಜ್ ಆಗಿದೆ. ಪೈಪ್ ಒಡೆದು ಹೋಗುತ್ತೆ. ಅದಾದ ನಂತರದಲ್ಲಿ ರಭಸದಲ್ಲಿ ಗಗನಕ್ಕೆ ನೀರು ಚಿಮ್ಮುತ್ತೆ. ಸುತ್ತಮುತ್ತ ಇರುವಂತಹ ಹೊಲ ಗದ್ದೆಗಳ ಮೇಲೆ, ರಸ್ತೆ ಮೇಲೆ ಕೂಡ ನೀರು ಚಿಮ್ಮುತ್ತಾ ಇದೆ. ಕೂಡಲೇ ಪೈಪ್ಲೈನ್ ದುರಸ್ತಿಯನ್ನ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಬೃಹತ್ ಪೈಪ್ಲೈನ್ ಡ್ಯಾಮೇಜ್ ಆಗಿದೆ. ಇದರಿಂದ ಸಮಸ್ಯೆ ಆಗ್ತಾ ಇದೆ. ರಸ್ತೆಗೆಲ್ಲ ನೀರು ಹರಿದು ಬರ್ತಾ ಇದೆ. ಗಗನದೆತ್ತರಕ್ಕೆ ನೀರು ಹಾರ್ತಾ ಇದೆ. ಅಕ್ಕಪಕ್ಕ ಹೊಲ ಗದ್ದೆಗಳಿರುತ್ತೆ, ಅಲ್ಲಿಗೂ ಕೂಡ ನೀರು ಹರಿದು ಹೋಗ್ತಾ ಇರುವಂತದ್ದು. ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ. ನಾವು ನೋಡ್ತಾ ಇದ್ದೀವಿ, ಅದು ಹೊಗೆ ಅಲ್ಲ, ನೀರು ಚಿಮ್ಮಿ ಹೋಗ್ತಾ ಇರುವಂತಹ ನೀರು. ಈ ಕಡೆ ನೀರು ಪೋಲಾಗ್ತಾ ಇದೆ, ವ್ಯರ್ಥವಾಗ್ತಾ ಇದೆ ಅನ್ನೋದೊಂದು ಕಡೆ ಆದ್ರೆ, ರಸ್ತೆ ಬದಿಯಲ್ಲಿ ಕೂಡ ನೀರು ಹೋಗ್ತಾ ಇರುವಂತಹ ಕಾರಣಕ್ಕೆ, ಜೊತೆಗೆ ಹೊಲ ಗದ್ದೆಗಳಿರುತ್ತೆ, ಅಲ್ಲಿ ಬೇಕಾಗಿರುವಂತಹ ಪ್ರಮಾಣಕ್ಕಿಂತ ಹೆಚ್ಚಾಗಿ ನೀರು ಬಿದ್ದಾಗ ಬೆಳೆಗಳಿಗೆ ಸಂಪೂರ್ಣವಾಗಿ ನಾಶ ಆಗೋ ಚಾನ್ಸಸ್ ಕೂಡ ಇರುತ್ತೆ, ವ್ಯರ್ಥವಾಗಿ ನೀರು ಹೋದಾಗ. ಹಾಗಾಗಿ ಅಲ್ಲಿನ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಡ್ಯಾಮೇಜ್ ಆಗಿರುವಂತಹ ಪೈಪ್ ಏನಿದೆ ಇದನ್ನ ದುರಸ್ತಿ ಕಾರ್ಯವನ್ನ ಆದಷ್ಟು ಬೇಗ ಮಾಡಿ ಈ ಕಡೆ ಗಮನ ಹರಿಸಬೇಕು ಅಂತ. ಏತ ನೀರಾವರಿಯ ಮುಖ್ಯ ಪೈಪ್ಲೈನ್ ಇದು, ಅದೇ ಡ್ಯಾಮೇಜ್ ಆಗಿದೆ. ಅಷ್ಟು ಕೇರ್ಲೆಸ್ ಆಗಿ ಈ ಪೈಪನ್ನ ವ್ಯವಸ್ಥೆಯನ್ನ ಫಿಟ್ಟಿಂಗ್ ಏನೇ ಆಗಿರ್ಬೋದು ಮಾಡಿದ್ರ, ಅಥವಾ ಈ ಕಡೆ ಗಮನ ಹರಿಸ್ತಾ ಇಲ್ವಾ ಈ ಸಂಬಂಧಪಟ್ಟಂತ ಅಧಿಕಾರಿಗಳು? ಆದಷ್ಟು ಬೇಗ ಈ ದುರಸ್ತಿಯನ್ನ ಏನೇನೆಲ್ಲ ಸಮಸ್ಯೆ ಆಗಿದೆ ಪರಿಹಾರ ಮಾಡಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ವಿಡಿಯೋದಾಗ ಬರ್ತೀವಿ ಬಾಯ್ಲೆ ಬಂದ